ಹಿರಿಯ ರಾಜಕಾರಣಿಗಳಿಗೆ ಜಾಗ ಕೊಡೋದು ಕೆಳಗ. ಮಾಜಿ ಸಿಎಂ ಪುತ್ರ ಅಂದ ಮಾತ್ರಕ್ಕೆ ವೇದಿಕೆ ಭಾಗ್ಯ ಸಿಗುತ್ತಾ? ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಪ್ರೋಟೋಕಾಲ್ಗೆ ಎಳ್ಳು ನೀರು ಬಿಟ್ರ. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸ್ಪೆಷಲ್ ಪ್ಲೇಸು. ಹಿರಿಯರಿಗೆ ಕೆಳಗೆ ಜಾಗ ಕೊಟ್ಟರು, ಚಿಕ್ಕ ಹುಡುಗ ಮೇಲ್ ಕೂತ್ಕೊಂಡ. ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಪ್ರೋಟೋಕಾಲ್ಗೆ ಬೆಂಕಿ ಇಟ್ಟರು. ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಸ್ಪೆಷಲ್ ಪ್ಲೇಸ್. ಹಿರಿಯರಾದ ಖಂಡ್ರೆಗೆ ಇಲ್ಲದ ಗೌರವ ಯತೀಂದ್ರಗೆ ಯಾಕೆ? ಯತೀಂದ್ರ ಸಿದ್ದರಾಮಯ್ಯಗೆ ಮುಂಭಾಗದಲ್ಲಿ ಕುರ್ಚಿ ಯಾಕೆ? ಮೊದಲ ಬಾರಿಗೆ ಮಂತ್ರಿಯಾಗಿರುವ ಯತೀಂದ್ರ ಸಿದ್ದರಾಮಯ್ಯ, ಆದರೆ ಹಿರಿಯರಿಗೆ ಸಮಾನಾಗಿ ಯತೀಂದ್ರಗೆ ಕುರ್ಚಿ ವ್ಯವಸ್ಥೆ ಯಾಕೆ? ಹಾಜರಿರುವ ಇತರೆ ಎಲ್ಲ ಸಚಿವರು ವೇದಿಕೆ ಮೇಲೆ ಇದ್ರು. ಇದೇ ಮೊದಲ ಬಾರಿ ಸಚಿವರಾದ ಯತೀಂದ್ರಗೂ ಅವಕಾಶ ಸಿಕ್ತು. ಸಭೆಗೆ ಗೈರಾದ ಪ್ರಿಯಾಂಕ ಖರ್ಗೆ, ಪರಮೇಶ್ವರ್, ಜಾರಕಿಹೊಳಿ. ಭತ್ತದ ತೆನೆ ಬಾಗುತ್ತಿರುವಾಗ ಅನ್ಕಳಿ ಆ ತೆನೆಯಲ್ಲಿ ಭತ್ತ ಬರ್ತಿದೆ ಅಂತ. ಒಬ್ಬ ಮನುಷ್ಯನ ತಲೆ ಬಾಗುತ್ತಿರುವಾಗ ಅನ್ಕಳಿ ಆ ಮನುಷ್ಯನಲ್ಲಿ ಸಂಸ್ಕಾರ ಇದೆ ಅಂತ. ರಾಜಕಾರಣಕ್ಕೆ ಬಂದು ಎಷ್ಟು ವರ್ಷಗಳಾಯಿತು? ಯತೀಂದ್ರ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯರ ಸುಪುತ್ರ ಅನ್ನುವ ಕಾರಣಕ್ಕೋಸ್ಕರ ವೇದಿಕೆ ಮೇಲೆ ಯತೀಂದ್ರರಿಗೆ ಅವಕಾಶ ಕೊಟ್ಟು, ಯತೀಂದ್ರ ಹುಟ್ಟುವ ಮುನ್ನವೇ ರಾಜಕಾರಣಕ್ಕೆ ಬಂದಿರೋ ಹಿರಿಯ ರಾಜಕಾರಣಿಗಳು ಕೆಳಕ್ ಕೂತ್ರೆ ಇದು ಶಿಷ್ಟಾಚಾರವಾ? ಸ್ವತಃ ಸಿದ್ದರಾಮಯ್ಯ ಒಪ್ಪಿಕೊಳ್ಳೋದಿಲ್ಲ ಇದನ್ನ. ಯತೀಂದ್ರ ಸಿದ್ದರಾಮಯ್ಯ ಗೊತ್ತಿದ್ದ ಈ ಕೆಲಸ ಮಾಡ್ಕೊಂಡ್ರು, ಗೊತ್ತಿಲ್ಲದಲೇ ಎಡವಟ್ಟಾಯ್ತು ಗೊತ್ತಿಲ್ಲ. ಪ್ರತಿ ಮನುಷ್ಯನಿಗೂ ವೇದಿಕೆ ಅನ್ನುವ ಒಂದು ಮೋಹ ಇದ್ದೇ ಇರುತ್ತೆ, ಅದು ಮನುಷ್ಯ ಸ್ವಾಭಾವಿಕ. ಆದರೆ ಇದಕ್ಕೆ ವ್ಯವಸ್ಥೆ ಮಾಡೋ ಆಯೋಜಕರು ಇರ್ತಾರೆ ನೋಡಿ, ಯಾರ್ಯಾರು ಎಲ್ಲೆಲ್ಕು. ನೋಡ್ರಿ, ಮುಖ್ಯಮಂತ್ರಿಗೊಂದು ಸ್ಥಾನ ಪ್ರೋಟೋಕಾಲ್ ಪ್ರಕಾರ, ಹೋಮ್ ಮಿನಿಸ್ಟ್ರು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಇನ್ನು ಅಂತೂ ಇಂತೂ ಮ್ಯಾಕ್ಸಿಮಮ್ ಅಂದರೆ ಉಪಮುಖ್ಯಮಂತ್ರಿ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಇದು ಒಂದು ಶಿಷ್ಟಾಚಾರ. ಯತೀಂದ್ರ ಸಿದ್ದರಾಮಯ್ಯ ಡಿಕೆ ಕ್ಯಾಬಿನೆಟ್ನಲ್ಲಿ ಪ್ರಥಮವಾಗಿ ಮಿನಿಸ್ಟರ್ ಆದವರು. ಆದರೆ ಅರಣ್ಯವೆಂಬ ಕಾಡು ಮಂತ್ರಿಯನ್ನ ಈ ಹಿಂದೆ ನಿಭಾಯಿಸಿದ ಇಲಾಖೆ ಅವರು, ಆ ಮಂತ್ರಿಯನ್ನ ಕೆಳಕ್ಕೆ ಕೂರಿಸ್ತೀರಿ ಅನ್ನೋದಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡಿಲೇಬೇಕು. ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಲ್ಲ ಒಂದು ಕಡೆ ಈ ಪ್ರೋಟೋಕಾಲಿಗೆ ಬೆಂಕಿ ಬಿತ್ತ ಅಂತ ಸಿಎಲ್ಪಿ ಸಭೆಯಲ್ಲಿ ನೋಡಿ ಯತೀಂದ್ರ ಸಿದ್ದರಾಮಯ್ಯ ಕೂತ್ಕೊಂಡಿದ್ದಾರೆ ಸಾಂಗವಾಗಿ ವೇದಿಕೆ ಮೇಲೆ. ಮುಂಭಾಗದಲ್ಲಿ ಯತೀಂದ್ರ ಹುಟ್ಟುವ ಮುನ್ನವೇ ರಾಜಕಾರಣದಲ್ಲಿದ್ದ ಅನೇಕ ರಾಜಕಾರಣಿಗಳು ಕೆಳಕ್ಕೆ ಕೂತಿದ್ದಾರೆ. ಏನಿದು ಪ್ರೋಟೋಕಾಲ್ ಬಗ್ಗೆ ಮಾತನಾಡೋದಾದ್ರೆ? ಸೈಲ್, ಹೌದು, ನಿನ್ನೆ ಸಿಎಲ್ಪಿ ಮೀಟಿಂಗ್ ಡಿಕೆಶಿ ನೇತೃತ್ವದಲ್ಲಿ ನಡೆಯಿತು. ಈ ಮೀಟಿಂಗ್ ಪರಿಷತ್ ಚುನಾವಣೆ ಕುರಿತು ನಡೆದಂತಹ ಮೀಟಿಂಗ್ ಆಗಿತ್ತು. ಮತ್ತೆ ಪರಿಷತ್ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಏನೆಲ್ಲ ಕಸರತ್ತುಗಳನ್ನ ಮಾಡಬೇಕು ಎಂಬ ಬಗ್ಗೆ ಚರ್ಚೆ ಆಯ್ತು. ಆದ್ರೆ ವೇದಿಕೆ ಮೇಲೆ ನಡೆದಂತಹ ಘಟನೆ ಸಾಕಷ್ಟು ಕುತೂಹಲ ಮತ್ತು ಆಸಕ್ತಿಕರವಾಗಿರುತ್ತದೆ. ಯಾಕೆಂದ್ರೆ ಪ್ರಮುಖವಾಗಿ ವೇದಿಕೆ ಮೇಲೆ ಹಿರಿಯರಿಗೆ ಅವಕಾಶ ಇರುತ್ತೆ. ಅದರಲ್ಲೂ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯಗಾಗಿರ್ಬೋದು, ಸಿಎಂ ಆಗಿರುವಂತಹ ಡಿಕೆಶಿ ಅವರಿಗೆ ಮತ್ತು ಒಂದು ಹಲವು ಹಿರಿಯ ಸಚಿವರಿಗೂ ಕೂಡ ಅವಕಾಶ ಇತ್ತು. ಸುರ್ಜೇವಾಲ ಅವ್ರಿಗೂ ಕೂಡ ವೇದಿಕೆ ಮೇಲೆ ಏನೋ ಅವಕಾಶಗಳನ್ನ ಕೊಟ್ಟಿದ್ರು ಕೂತ್ಕೊಡಕ್ಕೆ. ಆದ್ರೆ ಇಲ್ಲೊಂದ್ ಕಡೆ ಗಮನಿಸಬೇಕಾಗಿರುವಂತ ವಿಚಾರ, ಮೊದಲ ಬಾರಿಗೆ MLC ಆಗಿ ಮಿನಿಸ್ಟರ್ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯಗೂ ಕೂಡ ವೇದಿಕೆ ಮೇಲೆ ಅವಕಾಶ ಕೊಟ್ಟಿತ್ತು. ಇದು ಎಲ್ಲ ಒಂದ್ ಕಡೆ ಸಾಕಷ್ಟು ಕುತೂಹಲ ಮತ್ತು ಒಂದು ರೀತಿಯಾದ ಚರ್ಚೆಗೂ ಕೂಡ ಗ್ರಾಸವಾಗಿರೋದು. ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಇನ್ನ ಹಿರಿಯ ನಾಯಕರಿದ್ರು, ಅವ್ರಿಗೆ ಯಾರಿಗೂ ಕೂಡ ಅವಕಾಶ ಸಿಕ್ಕಿರ್ಲಿಲ್ಲ. ಮೊದಲ ಬಾರಿಗೆ ಆಯ್ಕೆಯಾಗಿ ಇರುವಂತಹ ಸಚಿವರಿಗೆ ವೇದಿಕೆ ಮೇಲೆ ಅವಕಾಶ ಸಿಗುತ್ತೆ ಅಂದ್ರೆ ಸಾಕಷ್ಟು ಚರ್ಚೆ ಮತ್ತು ಒಂದು ರೀತಿಯಾದ ಲೆಕ್ಕಾಚಾರಗಳು ಕಾಂಗ್ರೆಸ್ ನಲ್ಲಿ ನಡೀತಾ ಇರೋದು. ಪ್ರಮುಖವಾಗಿ ನಾವು ನೋಡ್ತಾ ಇರ್ಬೋದು, ಒಂದ್ ವೇಳೆ ಮಿನಿಸ್ಟರ್ಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ಈಶ್ವರ್ ಖಂಡ್ರೆ ಅವ್ರಿಗೂ ಕೂಡ ವೇದಿಕೆ ಮೇಲೆ ಅವಕಾಶ ಸಿಗ್ಬೇಕಾಗಿತ್ತು. ಬಟ್ ಅವ್ರಿಗೆ ಸಿಕ್ಕಿಲ್ಲ. ಯತೀಂದ್ರ ಸಿದ್ದರಾಮಯ್ಯರಿಗೆ ಅವಕಾಶ ಸಿಗತ್ತ. ಇನ್ನೊಂದ್ ಕಡೆ ಸಾಕಷ್ಟು ಹಿರಿಯ ನಾಯಕರ ಅಂದ್ರೆ HK ಪಾಟೀಲ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಚೆಲುವರಾಯ ಸ್ವಾಮಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಯತೀಂದ್ರ ಅವರು ರಾಜಕೀಯಕ್ಕೆ ಅಥವಾ ರಾಜಕೀಯ ಅರ್ಥ ಮಾಡ್ಕೊಳ್ಳೋ ಮೊದಲೇ ಇವರೆಲ್ಲ ಕೂಡ ರಾಜಕೀಯಕ್ಕೆ ಬಂದಿದ್ರು, ಸಚಿವರುಗಳ ಆಗಿದ್ರು ಮತ್ತೆ ಕಾರ್ಯಗಳನ್ನ ಕೂಡ ನಿರ್ವಹಿಸಿದ್ದು. ಆದ್ರೆ ನಿನ್ನೆ ನಡೆದಂತಹ ಘಟನೆ ಸಾಕಷ್ಟು ಚರ್ಚೆಗ್ರಾಸ ಹೋಗ್ತಿದೆ. ಯಾಕೆ ಅವಕಾಶ ಕೊಟ್ಟರು ಚರ್ಚೆ ಎಂಬುದು ಕೂಡ ಈಗ ಕಾಂಗ್ರೆಸ್ ನಲ್ಲಿರುವ ಚರ್ಚೆ. ಒಂದು, ಸಿದ್ದರಾಮಯ್ಯ ಮಗ ಅನ್ನೋ ಕಾರಣಕ್ಕೆ ಒಂದು ಅವಕಾಶಗಳನ್ನ ಕೊಟ್ಟಿರಬಹುದು. ಅಂದ್ರೆ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ ಮತ್ತೆ ನಾಯಕತ್ವ, ಯುವಕರಿಗೆ ನಾವು ಅವಕಾಶ ವೇದಿಕೆ ಮೇಲೂ ಅವಕಾಶ ಕೊಡ್ತೀವಿ ಅಂತ ಏನೋ ಸೂಚಿಸೋದಕ್ಕೋ ಅಥವಾ ಸಚಿವರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋ ಅವಕಾಶಗಳನ್ನ ಕೊಟ್ಟಿರ್ಬೋದು. ಮತ್ತೊಂದು ಕಾರಣ ಏನಾಗಿರ್ಬೋದು ಎಂಬುದು ಕೂಡ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತದೆ. ಸದ್ಯ ನನ್ನ ಮಟ್ಟಿಗೆ ಏನು ಹಿರಿಯ ನಾಯಕರಿಗಿಲ್ಲದ ಅವಕಾಶ, ಆದಿತ್ಯ ಮತ್ತು ಪ್ರಾಮುಖ್ಯತೆ ಮೊದಲ ಬಾರಿಗೆ ಆಯ್ಕೆಯಾದಂತಹ ಸಚಿವರಿಗೆ ಕೊಟ್ಟಿರುವಂತದ್ದು ಸಾಯಿಲ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.